ಅಲ್ಲಿ ಅವರು ಶ್ರೀರಾಮ, ಇಲ್ಲಿ ಇವರು ಸಿದ್ದರಾಮ. ಈ ಸಿದ್ದರಾಮನ ಏಕವಚನ ಅಲ್ಲ, ಅವರ ಹೆಸರಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ ಅಲ್ಲಿ ಮೋದಿಯವರು ರಾಮ ಅಂತ ಹೇಳ್ತಾರೆ. ಅವ್ರು 7 ದಿನ ಉಪವಾಸ, ಆ ಸರಿಯೂ ನದಿಯ ಸ್ನಾನ, ಅದೇನೇನೋ ನೀವುಗಳೇ ದೃಷ್ಟಿ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೇನೆ. ಇಲ್ಲಿ ಇವರಿಗಿರೋದು ಸಿದ್ದರಾಮ ಅಷ್ಟೇ. ಅಲ್ಲಿ ಅವರು ಶ್ರೀರಾಮ, ಇಲ್ಲಿ ಇವರು ಸಿದ್ದರಾಮ. ಈ ಸಿದ್ದರಾಮನ ಏಕವಚನ ಅಲ್ಲ, ಅವರ ಹೆಸರಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ NDAನ ಸೋಲಿಸಿ ನಾವು 20 ಸೀಟನ್ನು ಗೆಲ್ತೀವಿ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಇವೆಲ್ಲವನ್ನೂ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಕನಸು ಅಷ್ಟೇ. ಈ ರಾಜ್ಯದಲ್ಲಿ ಅದು ಸಾಧ್ಯ ಆಗಲ್ಲ. ಈ ಸಾರಿ ಮೋದಿಯವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಬಹುಶಃ ಅಂತ ಹೇಳಬಲ್ಲೆ, ನಿಮ್ಮೆಲ್ಲರ ನಿರೀಕ್ಷೆಗಿಂತ ಮೀರಿ ಇವತ್ತು ಜನ ತೀರ್ಪನ್ನು ಕೊಡ್ತಾರೆ ಅಂತ ಹೇಳಿ ಅಷ್ಟು ಮಾತ್ರ ಹೇಳ್ತೇನೆ. ಸಂಕ್ರಾಂತಿಗೆಲ್ಲ ಕ್ಲಿಯರ್ ಆಗುತ್ತೆ. ನಾವು ಎಷ್ಟು ಸೀಟ್ ನಾವು ನಿಲ್ಲಿಸ್ತೀವಿ. ಸೀಟಿನ ಪ್ರಶ್ನೆ, ವಿ ವಾಂಟ್ ಟು ಡಿಫೀಟ್ ಕಾಂಗ್ರೆಸ್. ನೋ ತೈಸಿಗಳು ಅಭಿಮಾನಿಗಳು, ನೋ ಆರ್ಗ್ಯುಮೆಂಟ್. ತೀರ್ಮಾನ ನಾನು ತಗೋಬೇಕಲ್ವಾ? ಸೀಟ್ ಆಮೇಲೆ ವಿ ವಾಂಟ್ ಟು ಡಿಫೀಟ್ ಕಾಂಗ್ರೆಸ್. ನಮ್ಗೇನು ಅವಮಾನ ಮಾಡಿದ್ದಾರೆ. ಯಾವ ದೇವೇಗೌಡರನ್ನ, ಈ ದೇಶವನ್ನ 60 ವರ್ಷ ಈ ದೇಶ ಆಳಿ ಯಾವ ಸೆಕ್ಯುಲರ್ ಪಾಲಿಟಿಕ್ಸ್ಗೆ ಒಂದು ಕಿಂಚಿತ್ತು ಯಾವ ಒಂದು ಕಿಂಚಿತ್ತು ಕೂಡ ನಾನು ಸಡಿಲ ಮಾಡದೆ ಈ ದೇಶ ಆಳಿದೆ ಅಂತ ದೇವೇಗೌಡನ್ನ ನೀವು INDIAಗೆ ಸ್ವಲ್ಪ ಬರೋದಾದರೆ ನಥಿಂಗ್. ಇವತ್ತು ಹೇಳ್ತೀನಿ, ವಿ ಹ್ಯಾವ್ ಡಿಟರ್ಮಿನ್ಡ್ ಟು ಸೇ ದಟ್ ದಿಸ್ ಕಾಂಗ್ರೆಸ್ ಇನ್ ಕರ್ನಾಟಕ ಮಸ್ಟ್ ಬಿ ಡಿಫೀಟೆಡ್ and see that the era of Congress should be over under D.K. Shivakumar, under Siddaramaiah.